ನಮಸ್ತೆ ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ಕೊಪ್ಪಳ ಜಿಲ್ಲೆಯ ಯಲಬುರ್ಗಾ ಹಾಗೂ ಕುಗನೂರು ಪಟ್ಟಣಗಳಲ್ಲಿ ಡೀಸೆಲ್ ಕೊರತೆ ತೀವ್ರವಾಗಿದ್ದು ಪೆಟ್ರೋಲ್ ಬಂಕ್ಗಳ ಮುಂದೆ ವಾಹನಗಳ ಕಿಲೋಮೀಟರ್ ಗಟ್ಟಲೆ ಸಾಲುಗಳು ಕಂಡುಬಂದಿದ್ದಾವೆ. ಡೀಸೆಲ್ ಪಡೆಯಲು ವಾಹನ ಮಾಲೀಕರು ಹಾಗೂ ರೈತರು ಗಂಟೆಗಟ್ಟಲೆ ಕಾಯುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಯಲಬುರ್ಗಾ ನಗರದ ಹಲವು ಪೆಟ್ರೋಲ್ ಬಂಕ್ಗಳಲ್ಲಿ ಟ್ರ್ಯಾಕ್ಟರ್, ಆಟೋ, ಟಿಪ್ಪರ್ ಸೇರಿ ವಿವಿಧ ವಾಹನಗಳ ಉದ್ದ ಸಾಲು ಕಂಡುಬಂದು ಕೆಲವರು ವಾಟರ್ ಕ್ಯಾನ್ಗಳನ್ನು ತೆಗೆದುಕೊಂಡು ಡೀಸೆಲ್ ಖರೀದಿಸಲು ಮುಗಿಬಿದ್ದ ದೃಶ್ಯವೂ ಕೂಡ ಸಾಮಾನ್ಯವಾಗಿತ್ತು. ಮುಂಗಾರು ಮಳೆ ಆರಂಭವಾಗಿರುವ ಹಿನ್ನೆಲೆ ರೈತರು ಬಿತ್ತನೆ ಕಾರ್ಯಕ್ಕೆ ಮುಂದಾಗಿದ್ದು ಕೃಷಿ ಚಟುವಟಿಕೆಗಳಿಗೆ ಅಗತ್ಯವಾದ ಡೀಸೆಲ್ ಕೊರತೆ ರೈತರಲ್ಲಿ ಆತಂಕ ಮೂಡಿಸಿದೆ. ಟ್ರ್ಯಾಕ್ಟರ್, ಜೆಸಿಬಿ ಸೇರಿ ಹಲವು ಕೃಷಿ ಯಂತ್ರೋಪಕರಣಗಳಿಗೆ ಡೀಸೆಲ್ ಸಿಗದೆ ರೈತರು ಸಂಕಷ್ಟ ಅನುಭವಿಸಿದ್ದಾರೆ. ರೈತ ಮುಖಂಡ ದಾನನಗೌಡ ತೊಂಡಿಹಾಳ ಮಾತನಾಡಿ, ಹಿಂದೆ ರೈತರು ಎತ್ತುಗಳಿಂದ ಉಳುಮೆ ಮಾಡ್ತಾ ಇದ್ರು. ಈಗ ಕೃಷಿ ಕಾರ್ಯ ಸಂಪೂರ್ಣವಾಗಿ ಟ್ರ್ಯಾಕ್ಟರ್ ಹಾಗೂ ಯಂತ್ರೋಪಕರಣಗಳ ಮೇಲೆ ಅವಲಂಬಿತವಾಗಿದೆ. ಆದರೆ ಡೀಸೆಲ್ ಕೊರತೆಯಿಂದ ರೈತರು ಪರದಾಡುವ ಪರಿಸ್ಥಿತಿ ಎದುರಾಗಿದೆ ಅಂತ ಹೇಳಿದ್ದಾರೆ. ಡೀಸೆಲ್ ಸಮಸ್ಯೆಯನ್ನು ಶೀಘ್ರದಲ್ಲೇ ಬಗೆಹರಿಸುವಂತೆ ರೈತರು ಸರ್ಕಾರ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಆಗ್ರಹ ಮಾಡಿದ್ದಾರೆ. ಬಿತ್ತು ಹಂಗಾಮ ಚಾಲುವಾಗೈತಿ. ಈ ರೈತರು ಬೀಜ ಗೊಬ್ಬರ ಎಲ್ಲದಕ್ಕೂ ಪರದಾಡೋಂಥ ಪರಿಸ್ಥಿತಿ ಇತ್ತು. ಇವತ್ತು ಏನಾಗೈತೆ ಅಂದರೆ ಡೀಸೆಲ್ ಸಹಿತ ಪರದಾಡೋಂಥ ಪರಿಸ್ಥಿತಿ ಬಂದೈತಿ. ನಾವು ಮುಂಜಾನೆ ಎದ್ದುಗಳೇ ಮಳೆ ಅದು ಬಿತ್ತಕ್ಕೆ ಹೋಗ್ಬೇಕು, ಹರಗಕ್ಕೆ ಹೋಗ್ಬೇಕು. ಇಲ್ಲಿ ಬಂದು ಒಂದೊಂದು ಅರ್ಧ ದಿವಸ ನಿನ್ನ ರಾತ್ರಿಯಿಂದ ಪಾಳ್ಯಕ್ಕೆ ಕುತ್ಕೊಂಡಿವಿ. ಇಲ್ಲಿ ಡೀಸೆಲ್ ಟ್ಯಾಂಕ್ ಇಟ್ಕೊಂಡು ಆಮೇಲೆ ಪೆಟ್ರೋಲ್ ಇವು ಗಾಡಿ ತಂದು ಇದರಂತಾಗಾದ್ರೆ ರೈತರು ಬಾಳೆ ಹಿಂಗಾದ್ರೆ ಇವರು ಸರ್ಕಾರಗಳು ಏನು ಮಾಡ್ಬೇಕಂದ್ರೆ ಮುಂಜಾಗ್ರತೆ ಕ್ರಮ ವಹಿಸಿ ಎಲ್ಲ ರೈತರಿಗೆ ಅನುಕೂಲ ಆಗಂಗೆ ಸ್ಟಾಕ್ ತಂದಿಡಬೇಕು. ಇಲ್ಲಾಂದ್ರೆ ರೈತರಿಗಾಗಿ ಪ್ರತ್ಯೇಕವಾಗಿ ನಿಮ್ಗೆ ನಾವು ಡೀಸೆಲ್ ಕೊಡ್ತೀವಿ, ಒಬ್ಬೊಬ್ಬರಿಗೆ ಇಷ್ಟಿಷ್ಟ ಅಂತ ಈಗ ಬಿದ್ದು ಟೈಮ್ನಾಗ ನಮಗೆ ರಿಸರ್ವ್ ಡೀಸೆಲ್ ಕೊಡಬೇಕು. ಒಂದು ಕ್ಯಾನಿಗೆ 20 ಲೀಟ್ರ್ ತೋರಿ 10 ಲೀಟ್ರ್ ತೋರಿ ಅನ್ನಕತ್ತಾರೆ. ಹಿಂಗಾದ್ರೆ ರೈತರು ಬಾಳೆ ಮಾಡೋದು ಹೆಂಗೆ, ನಾವು ಬದುಕಬೇಕು ಹೆಂಗೆ? ಸರ್ಕಾರ ಇವಾಗ ಆಮೇಲೆ MLAಗಳು, MP ಗಳು, ಸರ್ಕಾರದವರು, ತಹಸೀಲ್ದಾರು, ಎಲ್ಲ DC ಗಳು ಇದನ್ನು ವಿಚಾರ ಮಾಡಿ ರೈತರಿಗೆ ಅನುಕೂಲ ಮಾಡಿಕೊಡ್ಬೇಕು. ಆದಷ್ಟು ಅರ್ಜೆಂಟಾಗಿ ಇದು ಎಮರ್ಜೆನ್ಸಿ ಯುದ್ಧ ಕಾಲ ಪರಿಸ್ಥಿತಿ ಇದ್ದಂಗೆ ಇದು ಅರ್ಜೆಂಟಾಗಿ ಈ ಸಮಸ್ಯೆನ ಬಗೆಹರಿಸ್ಬೇಕಂತ ನಾನು ಅವರಲ್ಲಿ ಕೇಳ್ಕೊಳ್ತೀನಿ. ಇಲ್ಲ, ಇವತ್ತಿನ ದಿವಸ ಏನಾಗೈತೆ ಅಂದ್ರೆ ಯಾರ ಮನೆಗೂ ಎತ್ತಿಲ್ಲ. ಇವು ಒಕ್ಕಲ್ತನ ಮಾಡ್ಬೇಕಂದ್ರೆ ಟ್ರ್ಯಾಕ್ಟ್ರಲ್ಲೇ ಹರಬೇಕು, ಟ್ರ್ಯಾಕ್ಟ್ರಲ್ಲೇ ಬಿತ್ತಬೇಕು, ಎಡೆ ಕುಂಟು ಸಹಿತ ಟ್ರ್ಯಾಕ್ಟ್ರಲ್ಲೇ ಹೊಡೆಯಾಕತ್ತೀವಿ. 1 ಲೀಟ್ರ್ ಡೀಸೆಲ್ ಅಂದರೆ ಹೊಲ ಪಡ ಬೀಳ್ತಾವು. ಪೂರಾ ಜಗತ್ತ ಅಲ್ಲೋಲ ಕಲ್ಲಲ್ಲ ಆಗ್ತೈತಿ. ರೈತನ ದೇಶದ ಬೆನ್ನೆಲುಬು. ನಾವು ಬೆಳೆದ್ರಾಗ ಎಲ್ಲರಿಗೆ ತಿನ್ನಾಕ ಕೂಳಿ ಸಿಗ್ತೈತಿ. ಮತ್ತು ನೀವು ಡೀಸೆಲ್ ಕೊಡವಲ್ರಿ, ಗೊಬ್ಬರ ಕೊಡವಲ್ರಿ, ಬೀಜ ಕೊಡವಲ್ರಿ. ಇನ್ನೂ ರೇಟ್ ತೋರಿಸ್ತಾರೆ ಅವ್ರು. ಬೀಜ ಗೊಬ್ಬರ ಬಂದ್ರೆ ಟೈಮ್ ಬರಲಿ, ಇದು ಬೀಜ ಬಂದಾವು ಇನ್ನೂ ರೇಟ್ ಬಂದಿಲ್ಲ ಅಂತ ಹಿಂಗೆ ಹೇಳಕತ್ತಾರ. ಅದಕ್ಕೆ ಚಲೋ ಬೀಜ, ಸರ್ಟಿಫೈಡ್ ಬೀಜ ಕೊಡಬೇಕು. ಯಾವುದೋ ಪ್ರೈವೇಟ್ ಕಂಪ್ನಿಯು ಡೂಪ್ಲಿಕೇಟ್ ಬೀಜ ತಂದು ಕೊಟ್ಟು ನಾಳೆ ಬಿತ್ತಿದ್ವಿ, ಪೀಕ್ ಬರಲಿಲ್ಲ, ಹುಟ್ಟಿದ್ದು ನಾಳೆ ಬೆಳೆ ಕ್ರಾಪ್ ಇಡಲಿಲ್ಲ ಕಾಳಾಗಲಿಲ್ಲ ಅಂತ ಲೆಕ್ಕ ಆಗಬಾರ್ದು. ಅದಕ್ಕೆ ಒಳ್ಳೆ ರೀತಿಯಿಂದ ಇವು ಅಗ್ರಿಕಲ್ಚರ್ ಆಫೀಸರ್ಸು ಮತ್ತು AC, DC, ತಹಸೀಲ್ದಾರ್ ಎಲ್ಲರೂ ಕೂಡಿ ಒಳ್ಳೆ ಬೀಜವನ್ನು, ಗೊಬ್ಬರ, ಆಮೇಲೆ ಡೀಸೆಲನ್ನು ರೈತರಿಗೆ ಒದಗಿಸ್ಕೊಡ್ಬೇಕಂತ ನಾನು ಕೇಳ್ತೀನಿ. ದೊಡ್ಡಬಸಪ್ಪ ಹಕಾರಿ, ಕೊಪ್ಪಳ, ಟಿವಿ 24 ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.